ಜನ ವಿದ್ಯಾರ್ಥಿಗಳ ಪರವಾಗಿ ಇಡೀ ಕರ್ನಾಟಕ ನಿಂತಿದೆ ಇವತ್ತಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಎಷ್ಟು ಪ್ರೊಟೆಸ್ಟ್ ಮಾಡ್ಬೇಕು ಹೇಳಿ? ಇಡೀ ರಾತ್ರಿ ಎಲ್ಲ ಅಣ್ಣ ನಿದ್ದೆ ಕೆಟ್ಟು 1 ನಿಮಿಷ ನಿದ್ದೆ ಮಾಡಿಲ್ಲ ನಮ್ ಜೊತೆ. ರಕ್ತ ಕೊಟ್ಟಿದ್ದೀವಿ, ಅದಕ್ಕೂ ನೀವು ಮಾಡಿಲ್ಲ ಅಂದ್ರೆ ರಕ್ತ ಕೊಟ್ಟಿದ್ದೀವಿ. ಇಡೀ ಕರ್ನಾಟಕದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ರಕ್ತ ಕೊಟ್ಟಿದ್ದೀವಿ, ರಕ್ತದ ಪತ್ರ ಬಂದಿದ್ದೀವಿ. ನೀವೇನ್ ಕಣ್ಣು ಮುಚ್ಚೋಡಿದ್ರೆ ಕಿವಿ ಕೇಳ್ತಾ ಇಲ್ವ ನಿಮ್ಗೆ? ಒಂದು ಸ್ವಲ್ಪ ಅದು ಮಾನವಕ್ಕೆ ಏನಿದೆ? ನಿಮ್ಗೆ ಸರ್ಕಾರ ನಡೆಸಕ್ಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಸರ್ಕಾರ ನಡೆಸ್ತಾರೆ ಸ್ವಾಮಿ. ಕನ್ನಡ ರಾಮಯ್ಯ ಅಂತ ಕೊಡಿದ್ವಿ. ಇವತ್ತು ಏನಂತಾರೆ ಇಂಗ್ಲಿಷ್ ರಾಮಯ್ಯ ಅಂತ ನಿಮ್ಮನ್ನ ಏನ್ ಭ್ರಷ್ಟಾಚಾರದಲ್ಲಿ ನಿಮ್ಮ ಪಾಲ ಏನು? ಅದು ಸಾಬೀತು ಮಾಡಿ. ಇವಾಗ ಸೆಪ್ಟೆಂಬರ್ 2ನೇ ತಾರೀಕು ನೀವೇನ್ ಮಾಡ್ತಾ ಇದ್ರಿ? ನೀವು ಕಾನ್ಸ್ಟಿಟ್ಯೂಷನ್ ಮಾಡಿ ಅಂತೀರಲ್ಲ ಜೆಪಿಎಸ್ಸಿನ, ಅವತ್ತು ಕಾನ್ಸ್ಟಿಟ್ಯೂಷನ್ ಮಾಡಿ ಆಗಿಲ್ಲ, ಆಗಿದ್ದಲ್ವಾ? ಇವಾಗ ಏನಾಗಿದೆ ಅದು ಜೆಪಿಎಸ್ಸಿ? ಇವತ್ತು ಕಾನ್ಸ್ಟಿಟ್ಯೂಷನ್ ಮಾಡಿದೆ, ಇವತ್ತು ಅಟೆಂಡೆನ್ಸ್ ಮಾಡಿದೆ, ಅದೇ ತಪ್ಪು ಕೆಪಿಎಸ್ಸಿ ಮಾಡಿದೆ. ನೀವು ಮುಖ್ಯಮಂತ್ರಿ, ಕರ್ನಾಟಕ ಮುಖ್ಯಮಂತ್ರಿ ಆಗಿರೋದ್ರಿಂದ ನೀವು ಆ ಜ್ಞಾನೇಂದ್ರ ಕುಮಾರ್ನ ಪ್ರೆಸ್ ಮೀಟ್ ಮುಂದೆ ಕರೆದು ಏನ್ ತಕ್ಕೊಂಡಿದ್ಯಾ ಬಹಳ ಚೆನ್ನಾಗಿ ಹೊರಗಿದೆ ಕರ್ನಾಟಕದಲ್ಲಿ ಹೇಳಬೇಕು. ಅವ್ರ ಪರವಾಗಿ ಏನ್ ಸಮರ್ಥಿಸ್ಕೊತೀರಾ? ಒಬ್ಬ ಅಧಿಕಾರಿಗಳ ಜೊತೆ ನೀವು ಇಡೀ ಕರ್ನಾಟಕ ಎದುರಾಕೋತೀರಾ? ದಯವಿಟ್ಟು ಸಿದ್ದರಾಮಯ್ಯ ಸರ್ಗೆ ಹೇಳ್ತಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೈ ಮುಖ್ಯ ಹಾಕೋತೀರಿ. ನೀವು ಕೆಎಎಸ್ ಆಗಿರೋ ನ್ಯಾಯಕ್ಕೆ ಸೆಷನ್ ಒಳಗಡೆ ಬಂದು ಆನ್ಸರ್ ಮಾಡಕ್ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ಏನಿದ್ದೀರಾ ನೀವು? ಸೆಷನ್ ಒಳಗಡೆ ನಿಮಗೆ ಆನ್ಸರ್ ಮಾಡಕ್ಕಾಗಲ್ಲ ಅಂತ ಕೃಷ್ಣ ಬೈರವರು ಕಳಿಸಿದ್ರಿಲ್ಲ? ಚುಕ್ಕೆ ಆನ್ಸರ್ಗೆ ಪ್ರಶ್ನೆಗೆ ಕೃಷ್ಣ ಬೈರವರು ನೀವು ಸೆಷನ್ ಕಳಿಸ್ಬಿಟ್ಟು ನಂದೇನು ನೀವು ತಪ್ಪಿಸ್ಕೊಳ್ಬೇಕು ಅಂತ ನೋಡ್ಕೊಡಿರಾ? ಇಡೀ ಬಾಂಗ್ಲಾದೇಶ ಏನಾಯ್ತು ಅಂತ ನೋಡಿರ್ಬೇಕು ನೀವು. ಒಂದ್ಸತಿ ಕರ್ನಾಟಕದಲ್ಲಿ ಆ ರೀತಿ ಆಗೋಕ್ ಬೇಡ. ದಯವಿಟ್ಟು ಸಿದ್ದರಾಮಯ್ಯ ಸರ್ಗೆ ಈ ಒಂದು ಹೋರಾಟ ನಾವು ಬಿಟ್ಟು, ವಿದ್ಯಾರ್ಥಿಗಳು ಬಿಟ್ಟು, ನಾರಾಯಣಗೌಡ ಅಣ್ಣವ್ರು ಬಿಡಲ್ಲ. ಲಾಠಿ ಚಾರ್ಜ್ ಮಾಡ್ತೀರಾ? ಮಾಡಿ ನೋಡೋಣ. ಅಲ್ಲ ಕೊಲೆ ಮಾಡ್ಬಿಟ್ಟು 3 ತಿಂಗಳು ಆಚೆ ಬರ್ತಾರಂತಂದ್ರೆ ನಾವು 1 ವರ್ಷ ಅಲ್ಲ, ಪ್ರಾಣ ಬೇಕಾದ್ರೂ ಕೊಡ್ತೀವಿ. ನ್ಯಾಯ ಸಿಗಲೇಬೇಕು. ತಪ್ಪು ಮಾಡಿದ್ದು ಇಲ್ಲಿ ವಿದ್ಯಾರ್ಥಿಗಳಲ್ಲ. ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫೀಸ್ ಪೇ ಮಾಡಿರ್ತೀವಿ. ನೀವು ಕೆಪಿಎಸ್ಸಿ ಅವರು 200 ಕ್ವಶನ್ಸ್ ಪ್ರಿಪೇರ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ತರ ಕ್ವಶನ್ ಪೇಪರ್ ರೆಡಿ ಮಾಡಿ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾಯಿತು. ಇದು ನಿಮ್ ತಪ್ಪು, ವಿದ್ಯಾರ್ಥಿಗಳು ತಪ್ಪಲ್ಲ. ಇಡೀ ಕರ್ನಾಟಕ ಗೊತ್ತಿದೆ ಯಾರು ತಪ್ಪು ಅಂತ. ಹೌದಾ ಇಲ್ಲ? ಈ ಚಳುವಳಿ ಇಲ್ಲಿಗೆ ನಿಲ್ಲಲ್ಲ. ಇವಾಗ ಎಚ್ಚೆತ್ತುಕೊಳ್ಳಿ. ಯಾವ ಮೂಮೆಂಟ್ ಅಲ್ಲಿ ಮನೆ ನುಗ್ಗರ ಗೊತ್ತಿಲ್ಲ, ಯಾವ ಮೂಮೆಂಟ್ ಅಲ್ಲಿ ವಿಧಾನಸೌಧ ನುಗ್ತೀರಿ ಅಂತ ಗೊತ್ತಿಲ್ಲ. ಒಬ್ಬರನ್ನ ಎಷ್ಟು ಜನ ನೀವು ಅರೆಸ್ಟ್ ಮಾಡ್ತೀರಾ, ಎಫ್ಐಆರ್ ಮಾಡ್ತೀರಾ? ಮಾಡಿ ಗುಂಡಿ ಕೊಡ್ತೀರಾ? ಯಾವ್ದೇ ಕೊಟ್ಟಿ ಬಂದೆ ಗುಂಡಿ ಕೊಡಿ. ನೋಡಿ, ಈ ಭಾಷೆ ಉಳಿಬೇಕು. ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ, ಇದು ಇಂಗ್ಲಿಷ್ ಆಡಳಿತ ಭಾಷೆ ಅಲ್ಲ. ಕರ್ನಾಟಕ ಇದು. ನೀವು ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ಹೋರಾಟಕ್ಕೆ ಇವತ್ತೇ ನ್ಯಾಯ ಕೊಟ್ಟರೆ ಸರಿ. ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳೇ ಕೇಳಿ, ಯಾರು ನಕ್ಸಲೈಟ್ ಆಗ್ತಾರೆ ಅಂತ ಗೊತ್ತಿಲ್ಲ, ಯಾರು ನಿಮ್ಮ ಮನೆ ಯಾವಾಗ ನುಗ್ತಾರೆ, ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ.
ದಯವಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ಕೇಳಿ, ಪ್ರತಿ ಒಬ್ಬರು ನಾನು ಹೇಳ್ತೀನಿ, ಇವಾಗ ಎಂತಲ್ಲ ಈವನ್ ಇನ್ಕ್ಲೂಡಿಂಗ್ ಕೆಪಿಎಸ್ಸಿ ಕರಪ್ಷನ್ ಆಗ್ತಾ ಇದೆ. ಇದು ಇವತ್ತು ನೆನೆಯಲ್ಲ, ಇದು ನಾನು ನೀವು ಹೇಳ್ತಾ ಇರೋದಲ್ಲ. ಹೈಕೋರ್ಟ್ ಜಡ್ಜ್ ಹೇಳಿರೋದು ಇದು, ಹೈಕೋರ್ಟ್ ಜಡ್ಜ್ ಹೇಳಿರೋದು, ಹೈಕೋರ್ಟ್ ನ್ಯಾಯಾಧೀಶ ಹೇಳಿರೋದು ಇದು. 50%ಗೂ ಜಾಸ್ತಿ ಭ್ರಷ್ಟಾಚಾರ ನಡೀತಾ ಇದೆ. ನ್ಯಾಯಾಧೀಶರು ಹೇಳ್ಕೊಂತಾರೆ 50% ಆದ್ರೂ 50% ಆದ್ರೂ ನ್ಯಾಯಯುತವಾಗಿ ಪ್ರಾಮಾಣಿಕರಿಗೆ ಸಿಗ್ಲಿ, ಹುದ್ದೆ ಸಿಗ್ಲಿ ಅಂತ ಹೇಳ್ತಾ ಇದಾರೆ. ನಾನ್ ನ್ಯಾಯಾಧೀಶರಲ್ಲಿ ಕೈ ಮುಖ್ಯರ್ಕೊತೀನಿ, ನಿಮ್ ಪರವಾಗಿ ನಾವಿದ್ದೀವಿ. 1%, 0% ಕೂಡ ಭ್ರಷ್ಟಾಚಾರ ಆಗ್ಬಾರ್ದು. ವಿದ್ಯಾರ್ಥಿಗಳ ಕಷ್ಟ ನಿಮ್ಗೆ ಏನಾಗ್ ಗೊತ್ತಿದ್ಯಾ? ಗೊತ್ತಿಲ್ಲ ಅಂತಂದ್ರೆ ಚಂದ್ರಾಲಯ ಒಟ್ಟು ವಿಜಯನಗರ, ಧಾರವಾಡ, ಬಿಜಾಪುರ ಇಲ್ಲೆಲ್ಲ ಬಂದ್ ನೋಡಿ. ಆಗ್ಲೂ ರಾತ್ರಿ ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಒಂದು ಹೇಳಲ್ಲ ಸ್ವಾಮಿ, ನಾವು ಸಾವಿರಾರು ಕೋಟಿ ಏನೋ ನೆಸೆಸಿಟಿ ವೇಸ್ಟ್ ಮಾಡ್ತೀರಾ. ವಿದ್ಯಾರ್ಥಿಗಳಿಗೋಸ್ಕರ ನೀವು 15 ಕೋಟಿ ಖರ್ಚು ಮಾಡ್ಬಿಟ್ಟು ಮತ್ತೊಮ್ಮೆ ರಿನೋಟಿಫಿಕೇಶನ್ ಮಾಡಕ್ ಆಗಲ್ಲ ಅಂತಂದ್ರೆ ನಿಮ್ಮದು ನಿಮ್ ಸರ್ಕಾರ ನಿಜವಾಗ್ಲೂ ಹೇಳ್ತಿದ್ದೀರಿ, ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ. ಬೇರೆ ಯಾರಾದ್ರೂ ಬರ್ತಾರೆ, ನಾವು ಅವ್ರ ಹತ್ರ ನ್ಯಾಯ ಪಡ್ಕೊತೀವಿ. ಪಡ್ಕೊಂಡಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ. ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಎಲ್ಲಾ ವಿದ್ಯಾರ್ಥಿಗಳು ಏನ್ 76,000 ಜನ ಅಲ್ಲ, ನಾವು ಒಗ್ಗಟ್ಟಾಗಬೇಕಾಗಿರೋದು. ಪ್ರತಿಯೊಬ್ಬ ಆಸ್ಪರೆಂಟ್ಸ್ ಏನ್ ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಾ ಇದ್ದಾರೆ, ಇದು ಕೆಪಿಎಸ್ಸಿ, ಕೆಎ, ಕೆಎಸ್ಪಿ, ಕರ್ನಾಟಕದಲ್ಲಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನ್ ಓದ್ತಾ ಇದ್ದಾರೆ, ಪ್ರತಿಯೊಬ್ರು ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ಏನಾಗುತ್ತಾ ಅಂತ ನೋಡೋಣ. ಎಲ್ಲರೂ ಒಗ್ಗಟ್ಟಾಗಿ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಅಂತ ಟಿ ಎ ನಾರಾಯಣಗೌಡರ ಅಣ್ಣವ್ರ ನೇತೃತ್ವದಲ್ಲಿ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ಬೇಕು. ಇಷ್ಟೇತ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಈ ಒಂದು ಹೋರಾಟಕ್ಕೆ ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಾರಾಯಣಗೌಡರವ್ರನ್ನ ಮತ್ತೆ ಕರವೇ ಕಾರ್ಯಕರ್ತರು, ಅದರಲ್ಲಿ ಹೆಣ್ಣು ಮಕ್ಕಳು, ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಇದ್ದಾರೆ ಕರವೇದಲ್ಲಿ. ಒಂದು ಇತಿಹಾಸದಲ್ಲಿ ಇವರು ದೊಡ್ಡ ಮಟ್ಟಕ್ಕೆ ಹೆಸರಾಗುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹೆಣ್ಣು ಮಕ್ಕಳು ಸಾಮಾನ್ಯ ಅಲ್ಲ. ಒಬ್ಬ ಹೆಣ್ಮಗು ಹಿಡಿಬೇಕಂತಂದ್ರೆ 100 ಜನ ಪೊಲೀಸು ಸಾಕಾಗಲ್ಲ. ಇಡೀ ಕರ್ನಾಟಕದಲ್ಲಿ 7,70,00,000 ಜನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಂತ ಟಿ ನಾರಾಯಣಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದೀವಿ. ಮುಂದೆ ಅವ್ರು ಏನೇ ಹೇಳಿದ್ರಿ ನಾವು ಹೋರಾಟಕ್ಕೆ ಸಿದ್ಧವಾಗಿರ್ತೀವಿ. ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ವಿದ್ಯಾರ್ಥಿಗಳಿಗೆಲ್ಲ ಒಂದಾಗಿ ನಾವು ಹೋರಾಟ ಮಾಡೋಣ ಅಂತ ಹೇಳಿ ಈ ಒಂದೆರಡು ಮಾತು ಮುಗಿಸ್ತಾ ಇದೀವಿ. ನಮಸ್ಕಾರ.